ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಅಧ್ಯಕ್ಷರನ್ನು ಬಗೆಹರಿಸ್ತಾರೆ. ನಮ್ಮ ಎಲ್ಲ ಮಂತ್ರಿಗಳು ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ನಿರ್ವಹಿಸ್ತಾರೆ. ನಮ್ಮೆಲ್ಲ ವಿಚಾರ ಬಗೆಹರಿಸಿಕೊಂಡು ನಾವು ಉತ್ತಮವಾದ ಆಡಳಿತವನ್ನು ಈ ರಾಜ್ಯ ಜನತೆ ಕೊಟ್ಟು ಜನರ ವಿಶ್ವಾಸ ನಾವು ಗಳಿಸಿ ಮತ್ತೆ ನಾವು 2028 ಮತ್ತೆ ನಾವು ಅಧಿಕಾರಕ್ಕೆ ನಾವು ಇವತ್ತು ಬರ್ತೇವೆ. ಅದಕ್ಕೆ ಬೇಕಾಗುವಂಥ ಎಲ್ಲ ನಮ್ಮ ಸಾಮಾಜಿಕವಾದ ಒಂದು ಕೆಲಸ ನಾವು ಮಾಡಬೇಕು. ಬದ್ಧತೆಯಿಂದ ಎಲ್ಲ ಮಂತ್ರಿಗಳು ಯಾವುದೇ ಅಪೇಕ್ಷೆ ಇಲ್ಲದೆ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೇವೆ. ನೋಡಿ, ನಮ್ಮ ಬೆಂಗಳೂರು ನಮ್ಮ ರಾಜ್ಯ ರಾಜಧಾನಿ, ಡೆಲ್ಲಿ ನಮ್ಮ ಸೆಂಟ್ರಲ್ ಭಾರತದ ರಾಜಧಾನಿ, ನಮ್ಮ KPCC ಇರುವುದು ಬೆಂಗಳೂರಿನಲ್ಲಿ, AICC ಡೆಲ್ಲಿಯಲ್ಲಿ, ಈ ಕಡೆ ಹೋಗಲೇಬೇಕಲ್ಲ. ಮತ್ತು ರಾಜ್ಯದ ಮಂತ್ರಿಗಳಿರೋದು ಬೆಂಗಳೂರಿನಲ್ಲಿ, ಕೇಂದ್ರದ ಬೆಂಗಳೂರು ಸೆಂಟ್ರಲ್ ಡೆಲ್ಲಿಯಲ್ಲಿ ಪರಸ್ಪರ ಕೆಲಸ ಕಾರ್ಯಗಳಿಗೆ ಹೋಗಲೇಬೇಕು. ಅದರಲ್ಲಿ ಏನು ವಿಶೇಷತೆ ಇದೆ? ಬಟ್ ಖಾತೆ ಹಂಚಿಕೆಯಾಗಿ ತುಂಬಾ ದಿನ ಆದ್ರೂ ಕೂಡ ಇನ್ನೂ ಅವರು ಚಾರ್ಜ್ ತಗೊಂಡಿಲ್ವಲ್ಲ ಸರ್, ಅದಕ್ಕೆ ಮನವೊಲಿಸ್ತೀರಾ ಹೇಗೆ? ನೋಡಿ ಎಲ್ಲವೂ ಕೂಡ ಇವತ್ತು ಬಗೆಹರಿತದೆ. ಎಲ್ಲವೂ ಕೂಡ ಅಂತ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಮಂತ್ರಿಗಳು ಇವತ್ತು ಕೆಲಸ ಇವತ್ತು ಮಾಡ್ತಾರೆ. ಅದು ಸ್ಟಾರ್ಟ್ ಆಗಿದೆ ಇಲ್ಲಂತೆಲ್ಲ ಅವೆಲ್ಲ ಸ್ಪೀಡಲ್ಲಿ ಎಲ್ಲ ಅನುಭವಿಸ್ತಾರೆ ಇರುವಂಥದ್ದು. ನಾವು ಒಗ್ಗಟ್ಟಿನಿಂದ ಇದ್ದು ಉತ್ತಮವಾದ ಕೆಲಸವನ್ನು ಈ ರಾಜ್ಯದ ಜನತೆ ಕೊಟ್ಟು ಜನರ ವಿಶ್ವಾಸ ಗಳಿಸಿಕೊಳ್ತೇವೆ. ಸರ್, ಈಗ ನಲ್ಪಾಡ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇಡಿಯಿಂದ, ಹೇಗೆ ನೋಡ್ತೀರಿ? ಇದು ಯಾವ ರೀತಿ ಏನಂತ ಹೇಳಿಕೊಂಡು ಇದರಲ್ಲಿ ಇದಕ್ಕೆ ಅದು ಯಾವುದು ಕೂಡ ರಾಜ್ಯಕ್ಕೆ ಪ್ರೇರಿತ ಮತ್ತು ದುರುದ್ದೇಶ ಪೂರಿತ ಯಾವುದು ಕೂಡ ಆಗಬಾರ್ದು. ನಮಗಂತ ವಿಚಾರ ಗೊತ್ತಿಲ್ಲ. ಇದರಲ್ಲಿ ಆಗಬಾರ್ದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ಬೋದು. ಅದರ ಬಗ್ಗೆ ನಾವು ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊತಿದೆಯಾ ಸರ್ ಇಡಿಯನ್ನು? ಅಲ್ಲ, ಅದನ್ನು ನಾನು ಹೇಳಿದೆ ಅಲ್ಲ, ದುರುದ್ದೇಶಿತ ಪೂರಕ ಮತ್ತು ರಾಜಕೀಯವಾಗಿ ಆದರೆ ಅದು ದುರ್ಬಳಕೆ ಆಗುವಂಥದ್ದು. ಮತ್ತು ನಮಗೆ ಅದು ಏನಂತ ವಿಷಯ ಗೊತ್ತಿಲ್ಲ. ಅದು ಅದನ್ನು ನೋಡಿಕೊಂಡು ಅರ್ಥ ಮಾಡಿಕೊಂಡಾಗ ಅದು ಸತ್ಯ ಗೊತ್ತಾಗಿರುವಂಥ ವಿಚಾರ ಇರುವಂಥದ್ದು. ಸರ್, ಬಿಜೆಪಿ ಕಾಲದಲ್ಲೂ ಕೂಡ ಬಿಟ್ಕಾಯಿನ್ ಹಗರಣ ಆಗಿತ್ತು. ಮೊನ್ನೆ ನೋಟಿಸ್ ಎನ್ಕ್ವೈರಿ ಮಾಡಿದ್ರು, ಈಗ ನೋಟಿಸ್ ಕೊಟ್ಟಿದ್ದಾರೆ ವಿಚಾರ. ಹೌದು, ನೋಡಿ, ಈ ಡಿಪಾರ್ಟ್ಮೆಂಟ್ ಎನ್ಕ್ವೈರಿದಲ್ಲಿ ನಾವು ಅದರ ಅಭಿಪ್ರಾಯ ಕೊಟ್ಟರೆ ಆಗ್ತದೆ. ಅದರದಾದ ರೀತಿಯಲ್ಲಿ ಎನ್ಕ್ವೈರಿ ನಡೆದಿದೆ. ಅದರ ಒಂದು ವಿಚಾರ ಇರ್ತದೆ. ನಮ್ಗೆ ಅದರ ಹಿಂದೆ ಏನು ಅದರ ಮುಂದೆ ಏನು ಈಗ ಏನು ವಿಚಾರ ನಮ್ಗೆ ಏನಾದ್ರೂ ABCD ಗೊತ್ತಿಲ್ಲ. ನಾವು ಅಭಿಪ್ರಾಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದು ಸರ್ಕಾರ ಬಂದ ಮೇಲೆ ಸಮಿತಿಯನ್ನ ರಚನೆ ಮಾಡಿದ್ರಿ DCM ನೇತೃತ್ವದಲ್ಲಿ, ಸೊ ಅದರ ತನಿಖೆ ಮಾಡಿದ್ರಿ. ಇಲ್ಲ, ಅದರ ಬಗ್ಗೆ ನಾನು ಇಲ್ಲಿದ್ದನ ಸರ್ಕಾರದಲ್ಲಿ ಇರಲಿಲ್ಲಲ್ಲ, ಈಗ ತಾನೇ ಬಂದಿದ್ದೇನೆ. ಅದು ಏನು ವಿಷಯ ಅಂತ ಗೊತ್ತಿಲ್ಲ. ನೀವು ಹೇಳಿದ್ದೀರಿ, ನಾನು ಸ್ವಲ್ಪ ಸ್ಟಡಿ ಮಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಅಧ್ಯಕ್ಷರನ್ನು ಬಗೆಹರಿಸ್ತಾರೆ. ನಮ್ಮ ಎಲ್ಲ ಮಂತ್ರಿಗಳು ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ನಿರ್ವಹಿಸ್ತಾರೆ. ನಮ್ಮೆಲ್ಲ ವಿಚಾರ ಬಗೆಹರಿಸಿಕೊಂಡು ನಾವು ಉತ್ತಮವಾದ ಆಡಳಿತವನ್ನು ಈ ರಾಜ್ಯ ಜನತೆ ಕೊಟ್ಟು ಜನರ ವಿಶ್ವಾಸ ನಾವು ಗಳಿಸಿ ಮತ್ತೆ ನಾವು 2028 ಮತ್ತೆ ನಾವು ಅಧಿಕಾರಕ್ಕೆ ನಾವು ಇವತ್ತು ಬರ್ತೇವೆ. ಅದಕ್ಕೆ ಬೇಕಾಗುವಂಥ ಎಲ್ಲ ನಮ್ಮ ಸಾಮಾಜಿಕವಾದ ಒಂದು ಕೆಲಸ ನಾವು ಮಾಡಬೇಕು. ಬದ್ಧತೆಯಿಂದ ಎಲ್ಲ ಮಂತ್ರಿಗಳು ಯಾವುದೇ ಅಪೇಕ್ಷೆ ಇಲ್ಲದೆ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೇವೆ. ನೋಡಿ, ನಮ್ಮ ಬೆಂಗಳೂರು ನಮ್ಮ ರಾಜ್ಯ ರಾಜಧಾನಿ, ಡೆಲ್ಲಿ ನಮ್ಮ ಸೆಂಟ್ರಲ್ ಭಾರತದ ರಾಜಧಾನಿ, ನಮ್ಮ KPCC ಇರುವುದು ಬೆಂಗಳೂರಿನಲ್ಲಿ, AICC ಡೆಲ್ಲಿಯಲ್ಲಿ, ಈ ಕಡೆ ಹೋಗಲೇಬೇಕಲ್ಲ. ಮತ್ತು ರಾಜ್ಯದ ಮಂತ್ರಿಗಳಿರೋದು ಬೆಂಗಳೂರಿನಲ್ಲಿ, ಕೇಂದ್ರದ ಬೆಂಗಳೂರು ಸೆಂಟ್ರಲ್ ಡೆಲ್ಲಿಯಲ್ಲಿ ಪರಸ್ಪರ ಕೆಲಸ ಕಾರ್ಯಗಳಿಗೆ ಹೋಗಲೇಬೇಕು. ಅದರಲ್ಲಿ ಏನು ವಿಶೇಷತೆ ಇದೆ? ಬಟ್ ಖಾತೆ ಹಂಚಿಕೆಯಾಗಿ ತುಂಬಾ ದಿನ ಆದ್ರೂ ಕೂಡ ಇನ್ನೂ ಅವರು ಚಾರ್ಜ್ ತಗೊಂಡಿಲ್ವಲ್ಲ ಸರ್, ಅದಕ್ಕೆ ಮನವೊಲಿಸ್ತೀರಾ ಹೇಗೆ? ನೋಡಿ ಎಲ್ಲವೂ ಕೂಡ ಇವತ್ತು ಬಗೆಹರಿತದೆ. ಎಲ್ಲವೂ ಕೂಡ ಅಂತ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಮಂತ್ರಿಗಳು ಇವತ್ತು ಕೆಲಸ ಇವತ್ತು ಮಾಡ್ತಾರೆ. ಅದು ಸ್ಟಾರ್ಟ್ ಆಗಿದೆ ಇಲ್ಲಂತೆಲ್ಲ ಅವೆಲ್ಲ ಸ್ಪೀಡಲ್ಲಿ ಎಲ್ಲ ಅನುಭವಿಸ್ತಾರೆ ಇರುವಂಥದ್ದು. ನಾವು ಒಗ್ಗಟ್ಟಿನಿಂದ ಇದ್ದು ಉತ್ತಮವಾದ ಕೆಲಸವನ್ನು ಈ ರಾಜ್ಯದ ಜನತೆ ಕೊಟ್ಟು ಜನರ ವಿಶ್ವಾಸ ಗಳಿಸಿಕೊಳ್ತೇವೆ. ಸರ್, ಈಗ ನಲ್ಪಾಡ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇಡಿಯಿಂದ, ಹೇಗೆ ನೋಡ್ತೀರಿ? ಇದು ಯಾವ ರೀತಿ ಏನಂತ ಹೇಳಿಕೊಂಡು ಇದರಲ್ಲಿ ಇದಕ್ಕೆ ಅದು ಯಾವುದು ಕೂಡ ರಾಜ್ಯಕ್ಕೆ ಪ್ರೇರಿತ ಮತ್ತು ದುರುದ್ದೇಶ ಪೂರಿತ ಯಾವುದು ಕೂಡ ಆಗಬಾರ್ದು. ನಮಗಂತ ವಿಚಾರ ಗೊತ್ತಿಲ್ಲ. ಇದರಲ್ಲಿ ಆಗಬಾರ್ದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ಬೋದು. ಅದರ ಬಗ್ಗೆ ನಾವು ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊತಿದೆಯಾ ಸರ್ ಇಡಿಯನ್ನು? ಅಲ್ಲ, ಅದನ್ನು ನಾನು ಹೇಳಿದೆ ಅಲ್ಲ, ದುರುದ್ದೇಶಿತ ಪೂರಕ ಮತ್ತು ರಾಜಕೀಯವಾಗಿ ಆದರೆ ಅದು ದುರ್ಬಳಕೆ ಆಗುವಂಥದ್ದು. ಮತ್ತು ನಮಗೆ ಅದು ಏನಂತ ವಿಷಯ ಗೊತ್ತಿಲ್ಲ. ಅದು ಅದನ್ನು ನೋಡಿಕೊಂಡು ಅರ್ಥ ಮಾಡಿಕೊಂಡಾಗ ಅದು ಸತ್ಯ ಗೊತ್ತಾಗಿರುವಂಥ ವಿಚಾರ ಇರುವಂಥದ್ದು. ಸರ್, ಬಿಜೆಪಿ ಕಾಲದಲ್ಲೂ ಕೂಡ ಬಿಟ್ಕಾಯಿನ್ ಹಗರಣ ಆಗಿತ್ತು. ಮೊನ್ನೆ ನೋಟಿಸ್ ಎನ್ಕ್ವೈರಿ ಮಾಡಿದ್ರು, ಈಗ ನೋಟಿಸ್ ಕೊಟ್ಟಿದ್ದಾರೆ ವಿಚಾರ. ಹೌದು, ನೋಡಿ, ಈ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ನಾವು ಅದರ ಅಭಿಪ್ರಾಯ ಕೊಟ್ಟರೆ ಆಗ್ತದೆ. ಅದರದಾದ ರೀತಿಯಲ್ಲಿ ಎನ್ಕ್ವೈರಿ ನಡೆದಿದೆ. ಅದರ ಒಂದು ವಿಚಾರ ಇರ್ತದೆ. ನಮ್ಗೆ ಅದರ ಹಿಂದೆ ಏನು ಅದರ ಮುಂದೆ ಏನು ಈಗ ಏನು ವಿಚಾರ ನಮ್ಗೆ ಏನಾದ್ರೂ ABCD ಗೊತ್ತಿಲ್ಲ. ನಾವು ಅಭಿಪ್ರಾಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದು ಸರ್ಕಾರ ಬಂದ ಮೇಲೆ ಸಮಿತಿಯನ್ನ ರಚನೆ ಮಾಡಿದ್ರಿ DCM ನೇತೃತ್ವದಲ್ಲಿ, ಸೊ ಅದರ ತನಿಖೆ ಮಾಡಿದ್ರಿ.
ಇಲ್ಲ ಅದರ ಬಗ್ಗೆ ನಾನು ಇಲ್ಲಿದ್ದನ ಸರ್ಕಾರದಲ್ಲಿ ಇರಲಿಲ್ಲಲ್ಲ, ಈಗ ತಾನೇ ಬಂದಿದ್ದೇನೆ. ಅದು ಏನು ವಿಷಯ ಅಂತ ಗೊತ್ತಿಲ್ಲ. ನೀವು ಹೇಳಿದ್ದೀರಿ, ನಾನು ಸ್ವಲ್ಪ ಸ್ಟಡಿ ಮಾಡ್ತೇನೆ.